ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು HRMSಗೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಜೂನ್ 2024ರ ಒಂದು ವೇತನದಲ್ಲಿ ಅದು ಹೈಸ್ಕೂಲ್ ಅಂದರೆ ಪ್ರೌಢಶಾಲಾ ಸಹ ಶಿಕ್ಷಕರ ಒಂದು ವೇತನದಲ್ಲಿ ₹200 ಆ್ಯನ್ಯುವಲ್ ಮೆಂಬರ್ಶಿಪ್ ಫೀ ₹200 ಡಿಡಕ್ಷನ್ ಆಗ್ತಾ ಇದೆ. ಇದು ಕೇವಲ ಸಹ ಶಿಕ್ಷಕರಿಗೆ, ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಮಾತ್ರ ಡಿಡಕ್ಷನ್ ಆಗಬೇಕು. ಆದರೆ HRMSನಲ್ಲಿ ಆಟೋ ಅಪ್ಲೋಡ್ ಆಗಿರುವುದರಿಂದ ಅದು ಆಯಾ ಡಿ ಡಿ ಒ ಕೋಡ್ನಲ್ಲಿರುವಂಥ ಪ್ರತಿಯೊಬ್ಬ ಎಲ್ಲ ಎಂಪ್ಲಾಯಿಯವರ ಒಂದು ಸ್ಯಾಲರಿಯಲ್ಲಿ ಅಂದರೆ ಜೂನ್ 2024ರ ವೇತನದಲ್ಲಿ ₹200 ಡಿಡಕ್ಷನ್ ಆಗ್ತಾ ಇದೆ. ಇದು ಕೇವಲ ಸಹ ಶಿಕ್ಷಕರ ವೇತನದಲ್ಲಿ ಮಾತ್ರ ಡಿಡಕ್ಷನ್ ಆಗಬೇಕು. ಅದಕ್ಕಾಗಿ ಉಳಿದ ಎಂಪ್ಲಾಯಿಯವರ ಅಂದರೆ ಉಳಿದ SDA, FDA, ಚಿತ್ರಕಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು, ವೃತ್ತಿ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಇವರ ಒಂದು ವೇತನದಿಂದ ಕಟಾವಣೆ ಆಗ್ತಾ ಇರುವಂಥ ₹200 ಆ್ಯನ್ಯುವಲ್ ಮೆಂಬರ್ಶಿಪ್ ಫೀಯನ್ನು ಹೇಗೆ ನಾವು ಸ್ಟಾಪ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ HRMS ಲಾಗಿನ್ ಆಗ್ತೀವಿ. HRMS ಲಾಗಿನ್ ಆದ ನಂತರ ಇಲ್ಲಿ ಪೇರೋಲ್ಗೆ ಹೋಗಬೇಕು. ಪೇರೋಲ್ನಲ್ಲಿರುವಂಥ ಸಬ್ ಮೆನು ಇಲ್ಲಿ ಲೋನ್ ಆ್ಯಂಡ್ ರಿಕವರಿ ಅಂಥೇಳಿ ಇದೆ. ಲೋನ್ ಆ್ಯಂಡ್ ರಿಕವರಿನಲ್ಲಿ ಫಸ್ಟ್ ಮೊದಲನೇ ಆಯ್ಕೆ ಲೋನ್ಸ್ ಆ್ಯಂಡ್ ರಿಕವರಿ ಅಂಥೇಳಿ ಇದೆ. ಲೋನ್ಸ್ ಆ್ಯಂಡ್ ರಿಕವರಿ ಇರುವಂಥ ಈ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಂಪ್ಲಾಯ್ ಲೋನ್ಸ್ ಆ್ಯಂಡ್ ರಿಕವರೀಸ್ ಅನ್ನುವಂಥ ಆಪ್ಷನ್ಸ್ ಬರುತ್ತಲ್ಲ, ಅಂದರೆ ಈ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ಸೆಲೆಕ್ಟ್ ರಿಕವರಿ ಅಮೌಂಟ್ ಟೈಪ್ನಲ್ಲಿ ನಾವು ಫಿಕ್ಸ್ಡ್ ಅಮೌಂಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಯಾವ ಎಂಪ್ಲಾಯಿಯ ಆ್ಯನ್ಯುವಲ್ ಮೆಂಬರ್ಶಿಪ್ ಫೀಯನ್ನು ನಾವು ಸ್ಟಾಪ್ ಮಾಡಬೇಕಾಗಿದೆ ಅಂದರೆ ಡಿಲೀಟ್ ಮಾಡಬೇಕಾಗಿದೆ ಅವರ ಒಂದು KJD ನಂಬರ್ನಲ್ಲಿ ಟೈಪ್ ಮಾಡ್ಕೊಳ್ಬೇಕು. ನಂತರ ಗೆಟ್ ಅನ್ನುವಂಥ ಬಟನ್ನು ಕ್ಲಿಕ್ ಮಾಡ್ತೀವಿ. ಆಗ ಇಲ್ಲಿ ನೇಮ್ ಆಫ್ ದ ಗೌರ್ಮೆಂಟ್ ಸರ್ವೆಂಟ್ ಅವ್ರ ನೇಮ್ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ರೈಟ್ ಸೈಡ್ ಕಾಣುವಂಥ ಅಪ್ರೂವ್ಡ್ ಲೀಸ್ಟ್ ಅಂತ ಹೇಳಿ ಇದಲ್ಲ, ಈ ಅಪ್ರೂವ್ಡ್ ಲೀಸ್ಟನ್ನು ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ಲೆಫ್ಟ್ ಸೈಡ್ ಕಾಣುವಂಥ ಪ್ಲಸ್ ಬಟನ್ ಮೇಲೆ ಬಂದಾಗ ಈ ಪಾಯಿಂಟರನ್ನು ತಂದಾಗ ನೋಡಿ ಇಲ್ಲಿ ಕ್ಲಿಕ್ ಟು ಶೋ ರಿಕವರಿ ಡೀಟೇಲ್ಸ್ ಅಂತ ಹೇಳಿದೆ. ಇದನ್ನು ಕ್ಲಿಕ್ ಮಾಡ್ತೀವಿ. ಆಗ ಇದರಲ್ಲಿ ರಿಕವರಿ ನೇಮ್, ರಿಕವರಿ ಅಮೌಂಟ್, ಫ್ರಾಮ್ ಡೇಟ್, ಟು ಡೇಟ್, ರಿಮಾರ್ಕ್ಸ್, ಅಕೌಂಟ್ ನಂಬರ್, ಬ್ಯಾಂಕ್ ನೇಮ್, ಹಾಗೆಯೇ ಇಲ್ಲಿ ಅಕೌಂಟ್ ನೇಮ್, ಸ್ಟೇಟಸ್ ಈ ರೀತಿಯಲ್ಲಿ ಇದೆ. ಮತ್ತು ಒಂದು ಆಯ್ಕೆ ಇದರಲ್ಲಿ ಏನು ಬರುತ್ತೆ ನಮಗಂತಂದರೆ ಇಲ್ಲಿ ಎಡಿಟ್ ಮತ್ತು ಡಿಲೀಟ್ ಅಂಥೇಳಿ ಇದೆ. ನಾವೇನು ಮಾಡಬೇಕಲ್ಲಿ ಅಂದರೆ ಸಹ ಶಿಕ್ಷಕರಲ್ಲದ ಉಳಿದ ಎಲ್ಲ ಪ್ರೌಢಶಾಲಾ ಸಿಬ್ಬಂದಿಯವರ ಒಂದು ವೇತನದಿಂದ ಕಟಾವಣೆ ಆಗುತ್ತಿರುವಂಥ ₹200 ಸ್ಟಾಪ್ ಮಾಡಬೇಕು ಅಂತಂದರೆ, ಡಿಲೀಟ್ ಮಾಡಬೇಕು ಅಂತಂದರೆ ಈ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಫಸ್ಟ್ ಕಾಣುವುದನ್ನು ಗಮನಿಸಿ, ₹200 ಇದೆ. ಫ್ರಾಮ್ ಡೇಟ್ನಲ್ಲಿ 1/6/2024 ಇದೆ. ಟು ಡೇಟ್ನಲ್ಲಿ 30/6/2024 ಅಂತ ಹೇಳಿದೆ ಅಲ್ಲ, ಇದರಲ್ಲಿ ಇಲ್ಲಿ ಆಯ್ಕೆ ಬರುವಂಥ ಡಿಲೀಟ್ ಬಟನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ನೋಡಿ, ಆರ್ ಯು ಶ್ಯೂರ್ ವಾಂಟ್ ಟು ಡಿಲೀಟ್ ದಿಸ್ ರೆಕಾರ್ಡ್ ಅಂತ ಹೇಳಿದೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ರೆಕಾರ್ಡ್ ಹ್ಯಾಸ್ ಬಿನ್ ಡಿಲೀಟೆಡ್ ಸಕ್ಸಸ್ಫುಲಿ ಅಂಥೇಳಿ ಮೆಸೇಜ್ ಬಂದುಬಿಡುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಆ ರೆಕಾರ್ಡ್ ಡಿಲೀಟ್ ಆಗಿಬಿಡ್ತು. ಫಸ್ಟ್ ರೆಕಾರ್ಡ್ ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಓಕೆ, ಹೀಗೆ ಡಿ ಗ್ರೂಪ್ ನೌಕರರದು, ಆಮೇಲೆ ಸಹ ಶಿಕ್ಷಕರಲ್ಲದ ಉಳಿದ ಶಿಕ್ಷಕರು ಅಂತಂದರೆ ಚಿತ್ರಕಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಹಾಗೆಯೇ ಡಿ ಗ್ರೂಪ್ ನೌಕರರ ವೇತನದಿಂದ ಕಟಾವಣೆ ಆಗುತ್ತಿರುವಂಥ ಈ ₹200 ಹೈಸ್ಕೂಲ್ ಟೀಚರ್ ಆ್ಯನ್ಯುವಲ್ ಮೆಂಬರ್ಶಿಪ್ ಫೀಯನ್ನು ಈ ರೀತಿಯಲ್ಲಿ ನಾವು ಡಿಲೀಟ್ ಮಾಡಬೇಕು. ಈ ವಿಡಿಯೋದಲ್ಲಿ ವಿವರಿಸಿರುವಂಥ ಸ್ಟೆಪ್ಗಳನ್ನು ಅನುಸರಿಸಿ, ನೀವು ವೇತನ ಬಿಲ್ಲನ್ನು ಜೂನ್ 2024ರ ವೇತನ ಬಿಲ್ಲನ್ನು ತಯಾರಿಸುವುದಕ್ಕೆ ಅನುಕೂಲವಾಗುತ್ತದೆ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.